ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ 26/4/2024 ನಿಗದಿಯಾಗಿರೋದು ತಮ್ಮೆಲ್ಲರಿಗೂ ತಿಳಿದಿದೆ. ಈಗ ಕಳೆದ ಬಾರಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಅಂದರೆ 2019 ಲೋಕಸಭಾ ಎಲೆಕ್ಷನ್ ಕಂಪೇರ್ ಮಾಡಿಕೊಂಡ್ರೆ ಸರಿಸುಮಾರು 81 ಮತಗಟ್ಟೆಗಳಲ್ಲಿ ನ್ಯಾಷನಲ್ ಸರಾಸರಿ ಅಂದರೆ ನಮ್ಮ ಸರಾಸರಿಗಿಂತ ಕಡಿಮೆ ಮತದಾನ ಇಲ್ಲಿ ನಮೂದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮತದಾನ ಪ್ರತಿಶತ ನ್ಯಾಷನಲ್ ಸರಾಸರಿ ಅಂದರೆ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಹೆಚ್ಚು ಮಾಡಬೇಕಂತ ತಾಲೂಕು ಪಂಚಾಯಿತಿ, ನಗರಸಭೆ ರಾಬರ್ಟ್ಸ್ ಅಂತ KPF ಅವರು ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ತಾವು ಸಹಕಾರ ಕೊಟ್ಟಿದ್ದೀರಾ. ಇದೇ ಫ್ಯಾಷನ್ ಶೋ ಆಗಿರ್ಬೋದು, ರಂಗೋಲಿ ಕಾಂಪಿಟೇಷನ್ನು, CMC ವೆಹಿಕಲ್ಸಲ್ಲಿ ಜಾಥಾ, ಮತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆ ನಮಗೆ ಆಟೋ ಸಂಘದ ವತಿಯಿಂದ ರಾಜ್ಕುಮಾರ್ ಅವರಾಗಿರ್ಬೋದು, ಏಕಾಂಬರಮ್ಮ ಆಗಿರ್ಬೋದು, ಅವರು ಇಲ್ಲ ನಾವು ಕೂಡ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ನಾವು ಮನೆ ಪ್ರಚಾರ ಮಾಡಲು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ RTO ಸಾಹೇಬರು ಬಂದಿದ್ದಾರೆ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ತುಂಬ ಕಾಳಜಿ ವಹಿಸಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ. ನಮಗಿನ್ನ ಮುಂಚಿತವಾಗಿ ಒಂದು ಪೂರ್ವ ನಿಗದಿ ಕಾರ್ಯಕ್ರಮ ಇತ್ತು, ಯಾರು ಅವ್ರ ಜೊತೆ ತಡವಾಗಿದೆ. ನಾನು KGF ಜನತೆಗೆ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಪ್ರತಿಯೊಬ್ಬರೂ ಬಂದು ಮತದಾನ ಮಾಡಿ. ಮತದಾನ ಶ್ರೇಷ್ಠ ಕೆಲಸ ಅಂತ ತಾವು ಭಾವಿಸಬೇಕು. ಯಾವುದೇ ರೀತಿಯ ಉಡಾಫೆ ಆಗಲಿ, ಯಾವುದೇ ರೀತಿಯ ಇಲ್ಲ ಈ ಮತದಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ನೋ ಆ ಮನಸ್ಥಿತಿ, ಆ ಮನೋಭಾವ ದಯವಿಟ್ಟು ತಾವು ಮನಸ್ಸಿಂದ ತೆಗೆದಾಕಬೇಕಂತ ನಮಗೆ. ಸರ್, ಯುವ ಮತದಾರರಿಗೆ ಏನು ಹೇಳಲಿಕ್ಕೆ ಸರ್? ಫಸ್ಟು ಈ ಬೇರೆ ಎಲ್ಲ ಕನ್ನಡ பேசுகிறாங்க, நீ தமிழ்ல பேசு. எல்லாருக்கும் வணக்கம். KGF இருக்கிற ஆட்டோ டிரைவர்ஸ்க்கு ஆட்டோ யூனியன், அம்பேத்கர் ஆட்டோ யூனியன் அசோசியேஷன் சார்பாக கேட்குறது என்னன்னு சொன்னால், ஒரு ஆட்டோ டிரைவரும் காலையில் 7 மணிக்கு ஓட்டு போடுறதுக்கு ஆரம்பித்தா ஃபஸ்ட்டு போயிட்டு ஓட்டு போடணும். நம்மளுடைய ஓட்டு வேல்யூவை விட்டு கொடுக்கக்கூடாதுன்னு சொல்கிறது என்னுடைய அபிப்பிராயம். கம்பல்சரியாக போய் ஓட்டு போடணும் எல்லா ஆட்டோ டிரைவர்ஸும். காலையில் 7 மணிக்கு ஸ்டார்ட் ஆச்சா ஃபஸ்ட்டு நம்ம தாக்கணும், இருந்து ஓட்டு போட்டு நம்மளுடைய உரிமையை விட்டு கொடுக்கக்கூடாதுன்றது என்னுடைய வேண்டுகோள். ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ತ್ರಿಚಕ್ರ ವಾಹನ ಚಾಲಕರ ಸಂಘದ ಆಶ್ರಯದಲ್ಲಿ ಮತ್ತು ಸ್ವೀಪ್ ಜೊತೆಯಲ್ಲಿ ಸುಮಾರು 20 ವರ್ಷಗಳಿಂದ ಮತಜಾಗೃತಿ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ ನಾವು. ಅದರ ಅಂಗವಾಗಿ ಈ ಬಾರಿಯೂ ಸಹ 2024 ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಹೆಚ್ಚು ಮತದಾನ ಆಗಬೇಕು. ಮತದಾನ ಹೆಚ್ಚಾಗಬೇಕಾದ್ರೆ ಏನು ಮಾಡ್ಬೋದು ಅನ್ನೋದೊಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಬರೀ ನಮಗೆ ಮೂಡಿಸ್ಕೊಂಡ್ರೆ ಸಾಧ್ಯ ಇಲ್ಲ. ಒಂದು ದಿನಕ್ಕೆ ಒಂದು ಆಟೋ ರಿಕ್ಷಾದಲ್ಲಿ ಕನಿಷ್ಠ ಅಂದರೆ 100 ಜನ ಪ್ರಯಾಣಿಕರು ಪ್ರಯಾಣಿಸ್ತಾರೆ. ಅದರಲ್ಲಿ ಹತ್ತುವಂಥ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಮತದಾನ ಮಾಡೋದ್ರಿಂದ ಏನೇನು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಜನಕ್ಕೆ ಅರಿವು ಮೂಡಿಸೋ ದೃಷ್ಟಿಯಲ್ಲಿ ಕಳೆದ 25 ವರ್ಷಗಳಲ್ಲಿ ಏನು ಕೋಲಾರ ಜಿಲ್ಲೆಯಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ, ಅದನ್ನು ಹೋದ ವಾರ ಕೋಲಾರದಲ್ಲೂ ಸಹ ನಮ್ಮ ZP CEO ಅವರು ಪದ್ಮ ಬಸಂತಪ್ಪನವರು ಉದ್ಘಾಟನೆ ಮಾಡಿರ್ತಾರೆ. ಅದೇ ರೀತಿ ಪ್ರತಿ ತಾಲೂಕಲ್ಲೂ ಸಹ ಇದನ್ನು ಸ್ವೀಪ್ ಜೊತೆಯಲ್ಲಿ ಸೇರಿಕೊಂಡು ಆಟೋ ಚಾಲಕರು ಮತ್ತು ನಮ್ಮೆಲ್ಲ ಜನಗಳಿಗೆ ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ಎರಡನೇ ಹಂತವಾಗಿ ಚುನಾವಣೆ ಆದಮೇಲೆ ಒಂದು 50 ಆಟೋ ರಿಕ್ಷಾಗಳಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ಇಟ್ಟು, ಬೇಸಿಗೆ ಕಾಲ ಇರೋದ್ರಿಂದ, ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ಅದು ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಚುನಾವಣೆ ಆದಮೇಲೆ 26ನೇ ತಾರೀಕು ಆದಮೇಲೆ 50 ಆಟೋ ರಿಕ್ಷಾಗಳಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ಇಟ್ಟು ಜನಕ್ಕೆ ಸೌಲಭ್ಯ ಒದಗಿಸ್ಕೊಡ್ಬೇಕು ಅನ್ನೋ ನಮ್ಮ ಆಟೋ ರಿಕ್ಷಾ ಯೂನಿಯನ್ನ ಮೊದಲನೇ ಕೆಲಸ ಆಗಿರುತ್ತೆ. ಅದೇ ರೀತಿ ಈ ಮತದಾನ ಮಾಡೋದಕ್ಕೆ ಯಾರಾದರೂ ಬಂದಲ್ಲಿ, ಯಾವತ್ತು ಮತಗಟ್ಟೆಗೆ ಬರುವಂಥ ಸಂದರ್ಭಗಳಲ್ಲಿ ವಯೋವೃದ್ಧರಿಗೆ, ಗರ್ಭಿಣಿಯರಿಗೆ ನಮ್ಮ ಆಟೋ ರಿಕ್ಷಾ ಯೂನಿಯನ್ ಕಡೆಯಿಂದ 5 ಆಟೋ ರಿಕ್ಷಾಗಳನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಇದನ್ನು ಸ್ವೀಪ್ ಅವರು ಯೂಸ್ ಮಾಡ್ಕೋಬೇಕು ಅಂತೇಳಿ 5 ಸರ್ ನಮ್ಮ ಇವ್ರ ಕಡೆಯಿಂದ ಕಳಿಸ್ಕೊಡ್ತೀವಿ. ಈಗ ಮಾತಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಮತದಾನ ಹೆಚ್ಚು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಈಗ ತಾವು ಏನು 5 ಆಟೋಗಳು ಉಚಿತವಾಗಿ ಕೊಡ್ತೀರಾ, ಅದರ ಬಗ್ಗೆ ನಾನು ತುಂಬ ಹೆಮ್ಮೆ ವ್ಯಕ್ತಪಡಿಸ್ತಾ ಇದ್ದೀನಿ.
ತಾವು ಅವ್ರ ದೂರವಾಣಿಗಳು, ಅವ್ರ ಗಾಡಿ ನಂಬರ್ ತಂದು ಕೊಟ್ಟಿದ್ದಲ್ಲಿ ಏನು ವಯೋವೃದ್ಧರು ಹಾಗೂ ಗರ್ಭಿಣಿ ಈ ದಿವ್ಯಾಂಗರು ಏನಿದ್ದಾರೆ ಅವರಿಗೆ ನಾವು ರೂಟ್ ಮಾಡಿಕೊಡ್ತೀವಿ. ರೂಟ್ಸ್ PS ಟ್ಯಾಗ್ ಮಾಡಿಕೊಡ್ತೀವಿ. ಅವ್ರು ಆ ರೂಟಲ್ಲಿ ಆಪ್ರೇಟ್ ಮಾಡಿದ್ರೆ ಸರಿ. ನಮ್ಮ ಚಾಲಕ ಮಿತ್ರರು, ಆಟೋ ರಿಕ್ಷಾ ಚಾಲಕರು ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಮ್ಮ KGF ಕೋಲಾರ ಡಿಸ್ಟಿಕ್ನಲ್ಲಿ ಲಾಸ್ಟ್ ಟೈಮು MLA ಎಲೆಕ್ಷನಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದ್ದು ತಾಲೂಕು ನಮ್ಮದು, ಹೈಯೆಸ್ಟ್ ವೋಟಿಂಗ್ ನಮ್ಮಲ್ಲೇ ಆಗಿದ್ದು. ಅದೇ ಥರ ಮತದಾನ ಜಾಗೃತಿ ಮೂಡಿಸ್ಬಿಟ್ಟು ಈ ಸರಿನೂ MP ಎಲೆಕ್ಷನನ್ನು ನಮ್ಮ KGFನಲ್ಲಿ ಅತ್ಯಂತ ಅಧಿಕವಾಗಿ ಮತದಾನ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನನ್ನ ಪ್ರಕಾರ ದಾನಗಳಲ್ಲಿ 3 ದಾನ ಶ್ರೇಷ್ಠ ಅಂತ ಅನ್ಕೊಳ್ತೀನಿ. ಒಂದು ಮತದಾನ, ಎರಡನೇದು ಅನ್ನದಾನ, ಮೂರನೇದು ಅಂಗಾಂಗ ದಾನ. ಇದರಲ್ಲಿ ಮತದಾನನ ಮಾಡಿದ್ರೆ ಕರೆಕ್ಟಾಗಿ ಎಲ್ಲರೂ 5 ವರ್ಷ ಒಳ್ಳೆ ಸ್ಟೇಬಲ್ ಗೌರ್ಮೆಂಟ್ ಬರುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಆಮೇಲೆ ನಮ್ಮ ಸಾಹೇಬ್ರು ಹೇಳ್ದಂಗೆ, ವಿಜಯಕುಮಾರ್ ಅವರು ಹೇಳ್ದಂಗೆ 5 ಆಟೋಕ್ಕಿಂತ ಇನ್ನೂ ಒಂದು 5 ಹೆಚ್ಚು ಮಾಡಿ 10 ಆಟೋ ಕೊಡಿ. ದಿವ್ಯಾಂಗ ಇವ್ರಿಗೆ, ಹೆಣ್ಮಕ್ಳಿಗೆ, ಗರ್ಭಿಣಿಯವ್ರಿಗೆ, ವಯಸ್ಸಾದವ್ರಿಗೆ, ಅವ್ರಿಗೆಲ್ಲ ಒಂದು ದಿವಸ ವೋಟಿಂಗ್, ಒಂದು ದಿವಸ ಹೆಲ್ಪ್ ಮಾಡಿ ಎಲ್ಲರೂ. ನಾವು ಪರ್ಸ್ನಲಾಗಿ ಕೋರ್ಕೊಳ್ತೀನಿ. ಆಮೇಲೆ ಆಟೋ ಚಾಲಕರು ಏನಿದ್ದೀರಾ, ಫಸ್ಟು 7 ಗಂಟೆಗೆ ಮತದಾನ ಸ್ಟಾರ್ಟ್ ಆಗುತ್ತೆ. ಫಸ್ಟು ನೀವು ಮಾಡಿಬಿಡಿ ಚಾಲಕರು. ಆಮೇಲೆ ಬೇರೆಯವ್ರಿಗೆ ಸರ್ವಿಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ದುಡ್ಡು ಇಸ್ಕೊಂಡೇ ನೀವು ಆಟೋ ಬಾಡಿಗೆ ಪಡೆದೇ ಈ ಮತದಾನ ಕಟ್ಟೆಗಳಿಗೆ ಓಟ್ ಚಲಾವಣೆ ಮಾಡೋಕ್ಕೆ ಹೋಗ್ತಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿ, ಡಿಸ್ಕೌಂಟಲ್ಲಿ ಮಾಡಿ, ಆದಷ್ಟು ಓಟ್ ಹಾಕಿಸಿ ನೀವು ಎಲ್ಲ ಓಡಾಡ್ಕೊಂಡು. ಆಮೇಲೆ ಆಟೋ ರಿಕ್ಷಾ ಹಿಂದೆ ನಾವು ಒಂದು ಮತದಾನ ಮಾಡಿ ಅಂತ ಒಂದು ಬ್ಯಾನರ್ ಮಾಡಿಸಿದ್ವಿ, ಅದೆಲ್ಲ ಅಂಟಿಸ್ತೀವಿ. ಅದು ಎಲ್ಲ ಜನರಲ್ಲೂ ಜಾಗೃತಿ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಹಂಗೆ ರೀ ಸರ್, ಫೋಟೋ ಇಟ್ಕೊಂಡ್ಬಿಡ್ತೀನಿ. ಇವರು ಕೈಲೇ ಬಿಡಿ, ಅಲ್ಲ ಕೈಲೇ ಹಚ್ಕೋ. ಅದು ಚಿನ್ನದಗಣಿ ಪ್ರದೇಶ 1000 ಜನಗರಿಗೆ ಎಲ್ರಿಗೂ ಸ್ಟಾರ್ಟ್ ಮಾಡಿ ಸ್ವಾಮಿ. KGF ಚಿನ್ನದಗಣಿ ಪ್ರದೇಶ 1000 ಜನಗರಿಗೆ ಒಂದು ವಿನಂತಿ, ಎಲ್ಲ 1000 ಜನಗರು ವೋಟ್ ಹಾಕ್ಬೇಕಾ, ವೋಟ್ ನೀವು ಯಾರು ಕಾಣೋದು ವೋಟ್ ಹಾಕಲೇಬೇಕು ಅಂತ ನಾವು ಆಟೋ ಸಂಘದ ಅಧ್ಯಕ್ಷರಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. 1000 ಜನ ವೋಟು ಮಾತ್ರ ಬೆಳಗ್ಗೆನೇ ಹೋಗಿ ನಮ್ಮ ಚಾಲಕರೆಲ್ಲ 7 ಗಂಟೆಗೆಲ್ಲ ವೋಟ್ ಹಾಕಿ ಆಮೇಲೆ ನೀವು ಚಾಲಕರು ಡ್ಯೂಟಿನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಮಾರ್ ಸಾಹೇಬರು ಹಾಗೂ ಇಒ ಆಗಿರ್ತಕ್ಕಂಥ ಮಂಜುನಾಥ್ರವರು ಹಾಗೂ ಎಲ್ಲ ಇತರೆ ಇಲಾಖೆ ಸ್ವೀಪ್ ಕಮಿಟಿ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನಗರಸಭೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಗೂ ಆಟೋ ಚಾಲಕರು